ಪ್ರಧಾನಿ ನರೇಂದ್ರ ಮೋದಿರವರ ಸರ್ಕಾರ ಸ್ವಚ್ಛ ಭಾರತ ಯೋಜನೆ ಘೋಷಣೆ ಮಾಡಿದ ಬಳಿಕ ದೇಶಾದ್ಯಂತ 12,000 ಶೌಚಾಲಯ ನಿರ್ಮಿಸಿ ಮಾದರಿ ಹಾಕಿದ್ದಾರೆ ಅಂತ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದರು. ಪಟ್ಟಣದಲ್ಲಿ ಪುರಸಭೆಯ ಪೌರ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಉಚಿತ ಆಹಾರ ಕಿಟ್ ವಿತರಿಸಿ ಮಾತನಾಡಿದ ಅವರು, ನಗರ ಸ್ವಚ್ಛತೆ ದೃಷ್ಟಿಯಿಂದಾಗಿ ನಾಗರಿಕರು ಕೇವಲ ಪೌರ ಕಾರ್ಮಿಕರನ್ನು ಅವಲಂಬಿಸದೆ ವಾರಕ್ಕೆ ಒಮ್ಮೆಯಾದರೂ ಪೌರ ಕಾರ್ಮಿಕರ ಜೊತೆಗೂಡಿ ನಗರದ ಸ್ವಚ್ಛತೆಗೆ ಸಹಕರಿಸಬೇಕು. ನಾನು ಕೂಡ ನಿಮ್ಮೊಂದಿಗೆ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗುತ್ತೇನೆ. ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲೂ ಶ್ರಮಿಸ್ತಾ ಇದ್ದು, ಹೊಸಕೋಟೆ ನಗರವನ್ನ ಮಾದರಿಯನ್ನಾಗಿ ನಿರ್ಮಾಣ ಮಾಡುವುದೇ ಗುರಿಯಾಗಿದೆ ಅಂತ ಹೇಳಿದರು. ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಜಗನ್ನಾಥ ಗೌಡ ಪುರಸಭೆಯ ವ್ಯಾಪ್ತಿಯ ಎಲ್ಲ ಪೌರ ಕಾರ್ಮಿಕರಿಗೂ ಉಚಿತ ಆಹಾರ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೌರ ಕಾರ್ಮಿಕರು ಸ್ವಚ್ಛತೆ ರಾಯಭಾರಿಗಳಾಗಿದ್ದು, ಪೌರ ಕಾರ್ಮಿಕರ ಹುದ್ದೆ ದೊಡ್ಡದಲ್ಲದಿದ್ರೂ ಕೂಡ ಶ್ರಮ ದೊಡ್ಡದು ಅಂತ ಹೇಳಿದರು. ಪೌರ ಕಾರ್ಮಿಕರ ಸೇವೆಯನ್ನು ಸ್ಮರಿಸುವ ಉದ್ದೇಶ ಪೌರಾಯುಕ್ತ ನೀಲಲೋಚನಾ ಪ್ರಭು ಅವರು ಮಾತನಾಡಿ, ಸರ್ಕಾರದಿಂದ 2007ರಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಪ್ರಾರಂಭ ಮಾಡಿದ್ದು, ಅದರಂತೆ ಪೌರ ಕಾರ್ಮಿಕರಿಗೆ ರಜೆ ನೀಡಿ ಸಂಭ್ರಮಿಸಲಾಗ್ತಾ ಇದೆ. ಪೌರ ಕಾರ್ಮಿಕರ ಅಭಿವೃದ್ಧಿಗೆ ಶಾಸಕರು ಸರ್ವೆ ನಂಬರ್ 158ರಲ್ಲಿ 20 ಗುಂಟೆ ಜಾಗ ಮೀಸಲಿಟ್ಟು ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಅದರಂತೆ ಸರ್ವೆ ನಂಬರ್ 104ರಲ್ಲಿ 8 ಎಕರೆ ಜಾಗ ಇದ್ದು, ಆಶ್ರಯ ನಿವೇಶನಕ್ಕೆ ಕಾಯ್ದಿರಿಸಿ ಪೌರ ಕಾರ್ಮಿಕರಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಮತ್ತು ಸೂಕ್ತ ಅದಲ್ಲದೆ ನಗರಸಭೆಯಲ್ಲಿ ಲೋಡರ್ಸ್, ಡ್ರೈವರ್ಸ್ ಮತ್ತು ಕ್ಲೀನರ್ಸ್ಗಳು ಕೆಲಸ ಮಾಡ್ತಾ ಇದ್ದು, ಅವರನ್ನು ಪೌರ ಕಾರ್ಮಿಕರಂತೆ ಪರಿಗಣಿಸಿ ನೇರ ಪಾವತಿ ಮಾಡಲು ಅನುವು ಮಾಡಿಕೊಡಬೇಕು ಅಂತ ತಿಳಿಸಿದರು. ಜನರಿಗೆ ಒಂದು ಉಚಿತವಾದಂತಹ ಆರೋಗ್ಯ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ವೈದ್ಯರಿಂದ ಮತ್ತು ಅವರ ಸಹಯೋಗದೊಂದಿಗೆ ಇವತ್ತೊಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಯಿತು. ಇದರಲ್ಲಿ 200 ಜನರಿಗೆ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಗಿದೆ. ಇದರಲ್ಲಿ ಎಲ್ಲಾ ವಿಭಾಗದ ಎಲ್ಲಾ ಸ್ಪೆಷಾಲಿಟಿ ವೈದ್ಯರುಗಳು ಕೂಡ ಇದರಲ್ಲಿದ್ರು. ಇದರಲ್ಲಿ ಜನರಲ್ ಮೆಡಿಸಿನ್ ಆಗ್ಬೋದು, ENT ಮತ್ತು ಕಣ್ಣಿನ ವಿಭಾಗ ಮತ್ತು ಆರ್ಥೋಪೆಡಿಕ್ ಮೂಳೆ ತಜ್ಞರು ಹಾಗೂ ಮಕ್ಕಳ ತಜ್ಞರು ಮತ್ತು OBG ಗೈನಕಾಲಜಿಸ್ಟ್ ತಜ್ಞರು ಎಲ್ಲ ಇದ್ದು, ಈ ಭಾಗದಲ್ಲಿ ಇದಾಗಿ ನಾನು ಕೇಳ್ತಾ ಇದ್ದೆ, ಸುಮಾರು 160 ಜನರಿಗೆ ಬ್ಲಡ್ ಶುಗರ್ ಆಗಿದೆ, ಟೆಸ್ಟ್ ಆಗಿದೆ. ಅದರಲ್ಲಿ 30 ಜನರಿಗೆ ಶುಗರ್ ತುಂಬಾ 400, 300 ಎಲ್ಲ ಇದೆ.